ಸಿಗ್ನೇಚರ್ ಡೇ ದಿನನೇ ಕಂಟ್ರೋಲ್ ಮಾಡ್ಕೊಂಡ್ರು ಕಣ್ಣೀರ್ ತಡಿಲಿಲ್ಲ. ಇನ್ನು ಫೇರ್ವೆಲ್ ಅಲ್ಲಿ ನಮ್ಗಳ ಕತೆ ಏನೋ ಗೊತ್ತಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಮ್ಮ ಮನೆಯವ್ರನ್ನ ವಿಡಿಯೋಗೆ ಅಂತ ಕರೆದ್ರೆ ಮಿರರ್ ಮುಂದೆ ಪೋಸ್ ಕೊಟ್ಟಂಗೆ ಇಲ್ಲಿ ಬಂದು ಹೇರ್ ಸ್ಟೈಲ್ ಸರಿ ಮಾಡ್ಕೋತಾ ಇದ್ರು. ಇನ್ನು ನಾನು ರೆಡಿಯಾಗಿ ಸೀದಾ ಕಾಲೇಜ್ ಕಡೆ ಬಂದೆ. ಫಸ್ಟ್ ಅವರ್ ಇಂಟರ್ನಲ್ ಟೆಸ್ಟ್ ಇತ್ತು ಅಂತ ಅರಿಬಿರಿಲಿ ಹೆಜ್ಜೆ ಹಾಕೋತಾ ಕ್ಲಾಸ್ ರೂಮ್ ಕಡೆ ಹೊರಟೆ. ನಾವು ಗೊತ್ತಲ್ಲ, ಕ್ಲಾಸ್ ರೂಮಿಗೆ 5 ನಿಮಿಷ ಲೇಟೆ. ಟೆಸ್ಟ್ ಸ್ಟಾರ್ಟ್ ಆಗಿರುತ್ತೆ ಅಂತ ಅನ್ಕೊಂಡು ಹೋಗಿದ್ದೆ, ಬಟ್ ಇನ್ನು ಎಲ್ರು ಕೂಡ ಓದ್ಕೊಂಡು ಕೂತಿದ್ರು. ಇನ್ನು ಹಂಗು ಹಿಂಗು ಫೈನಲ್ ಇಂಟರ್ನಲ್ ಟೆಸ್ಟ್ ಬರೆದ್ವಿ. ನೆಕ್ಸ್ಟ್ ಇನ್ ಯಾವ್ದೇ ತರದ ಇಂಟರ್ನಲ್ಸ್ ಇಲ್ಲ, ಯಾವ್ದೇ ತರ ಟೆಸ್ಟ್ ಇಲ್ಲ. ಟೆಸ್ಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇವತ್ತು ಸಿಗ್ನೇಚರ್ ಡೇನ ಮಾಡೋಣ ಅಂತ ನಮ್ಮ ತರ್ಲೆ ಪುಟ್ಟಿ ಅವರು ಬೋರ್ಡ್ ನ ರೆಡಿ ಮಾಡ್ತಾ ಇದ್ರು. ಇನ್ನು ಮೊದಲನೇದಾಗಿ ಹ್ಯಾಂಡ್ ಪ್ರಿಂಟ್ ನನ್ನಿಂದಾನೆ ಶುರು ಆಯ್ತು. ನಾನ್ ಫಸ್ಟ್ ಹ್ಯಾಂಡ್ ಪ್ರಿಂಟ್ ಎಲ್ಲ ಬರ್ದು ಸಿಗ್ನೇಚರ್ ಹಾಕ್ದೆ. ಅದಾದ್ಮೇಲೆ ಒಬ್ರಾದ್ಮೇಲೆ ಒಬ್ರು ಅಂತ ಶುರು ಮಾಡ್ಕೊಂಡ್ರು. ಇನ್ನ ನಾನ್ ಮೊದ್ಲು ನನ್ ಫುಲ್ ನೇಮ್ ಬರ್ದಿದ್ದೆ, ಅದ್ಯಾಕೋ ಚೆನ್ನಾಗ್ ಕಾಣ್ತಾ ಇರ್ಲಿಲ್ಲ ಅಂತ ಶಾರ್ಟ್ ಅಂಡ್ ಸ್ವೀಟ್ ಸಿಗ್ನೇಚರ್ ಮಾಡಿದಾಯ್ತು. ಅದಾದ್ಮೇಲೆ ನಮ್ ಗ್ಯಾಂಗ್ ಜೊತೆ ಒಂದ್ ಪೋಸ್ ಕೊಟ್ಟಿದ್ದಾಯ್ತು. ಇನ್ನು ಇವತ್ತು ನಮ್ ಕುಳ್ಳಿ ಮೇಡಮ್ ಅವ್ರು ಬಂದಿರ್ಲಿಲ್ಲ, ಅವಳನ್ನ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ. ಅವಳು ಇದ್ದಿದ್ರೆ ಚೆನ್ನಾಗಿರೋದು. ಜೊತೆಗೆ ನಮ್ಮ ಪಮ್ಮಿ ಮೇಡಮ್ ಅವ್ರಿಗೆ ಯಾಕೋ ಈ ಹ್ಯಾಂಡ್ ಶೇಕ್ ನೆನ್ಪು ಬಂತಂತೆ, ಅದಕ್ಕೆ ನನ್ ಜೊತೆ ಮಾಡ್ತಾ ಇದ್ಲು. ಈ ತರ ಹ್ಯಾಂಡ್ ಶೇಕ್ ನ ನಾವು ನೀವು ಚಿಕ್ಕ ವಯಸ್ಸಲ್ಲಿ ಮಿಸ್ ಮಾಡ್ಕೊಂಡೇ ಇರಲ್ಲ ಬಿಡಿ. ಇನ್ನ ಫೈನಲಿ ಎಲ್ಲರದು ಹ್ಯಾಂಡ್ ಪ್ರಿಂಟ್ ಹಾಕಿ ಸಿಗ್ನೇಚರ್ ಎಲ್ಲ ಮುಗ್ದಾದ್ಮೇಲೆ ಗ್ರೂಪ್ ಫೋಟೋಗೆ ಒಂದ್ ಪೋಸ್ ಕೊಟ್ಟು ನಮ್ಮ ಮಧ್ಯದಲ್ಲಿ ನಾನೇ ರೇಗಿಸ್ತಾ ಇದ್ದೆ, ಯಾರಿಗೂ ಅಳುನೇ ಬರ್ತಾ ಇಲ್ವಾ ಅಂತ. ನೋಡ್ತಾ ನೋಡ್ತಾ ನಾನೇ ಹತ್ಬಿಟ್ಟೆ. ಅದಕ್ಕೆ ನಮ್ ತರ್ಲೆ ಪುಟ್ಟಿ ಸಮಾಧಾನದ ಮಾತುಗಳು ಕೇಳಿ ಹೆಂಗಿದೆ ಅಂತ. ಸಿಗ್ನೇಚರ್ ಡೇ ದಿನನೇ ಕಂಟ್ರೋಲ್ ಮಾಡ್ಕೊಂಡ್ರು ಕಣ್ಣೀರ್ ತಡಿಲಿಲ್ಲ. ಇನ್ನು ಫೇರ್ವೆಲ್ ಅಲ್ಲಿ ನಮ್ಗಳ ಕತೆ ಏನೋ ಗೊತ್ತಿಲ್ಲ. ಇನ್ನು ನಮ್ಮ ಪಮ್ಮಿ ಅವ್ರಿಗೂ ಕಣ್ಣೀರ್ ಬರ್ತಾ ಇತ್ತು, ಅವಳು ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ನೆ ಆಗ್ಬಿಟ್ಲು. ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಆದ್ಮೇಲೆ ತಮಾಷೆಗೆ ಅಂತ ಫ್ರೆಂಡ್ಸ್ ಗಳ ಮಧ್ಯೆ ಆರ್ಗ್ಯುಮೆಂಟ್ ನಡೀತಾ ಇತ್ತು. ಎಲ್ರು ಕೂಡ ಇದನ್ನ ಸಾಲ್ವ್ ಮಾಡಕ್ ನೋಡ್ತಾರೆ, ಆದ್ರೆ ನಮ್ಗೆ ಹಂಗ್ ಸ್ವಲ್ಪ ಡಿಫ್ರೆಂಟ್ ಅಲ್ವಾ, ಪ್ರಚೋದನೆ ಕೊಡಕ್ ಶುರು ಮಾಡ್ಕೊಂಡ್ರು. ಇನ್ನು ಇವತ್ತು ನಾನು ಒಬ್ಳೆ ಕಣ್ಣೀರ್ ಹಾಕಿದ್ರೆ ಸಾಲಲ್ಲ, ಬೇರೆಯವ್ರನ್ನು ಸ್ವಲ್ಪ ರೇಗ್ಸನ ಅಂತ ಹೋದೆ. ಆದ್ರೆ ಪಾಪ ಹುಡುಗಿರು ಫುಲ್ ಎಮೋಷನಲ್ ಆಗಿ ಖರ್ಚಿಫೆ ಒದ್ದೆ ಆಗಂಗ್ ಹತ್ಬಿಟ್ರು. ಇರ್ಲಿ ಬಿಡಿ, ಇನ್ನು ಸಂಡೆ ಫೇರ್ವೆಲ್ ಅಲ್ಲಿ ಅಳ ಜಾಸ್ತಿ ಇದೆ ಅಂತ ಸ್ವಲ್ಪ ಸಮಾಧಾನ ಮಾಡಿ ನಾನು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದಿದ್ದಾಯ್ತು.